ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಜನಪದ ಹಾಡುಗಳು, ಜನಪದ ಶೈಲಿ ಹಾಡುಗಳು ಮತ್ತು ಹಲವಾರು ಪ್ರಕಾರದ ಹಾಡುಗಳನ್ನು ಉಣಬಡಿಸಲಿಕ್ಕೆ ನಮ್ಮೊಂದಿಗೆ ಇವತ್ತು ನಾಡಿನ ಹೆಸರಾಂತ ಗಾಯಕ ಆಗಮಿಸಿದ್ದಾರೆ. ಬನ್ನಿ ಅವರ ಪರಿಚಯವನ್ನು ಅವರ ಬಾಯಿಂದಲೇ ತಿಳ್ಕೊಳ್ಳೋಣಂತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವಾನಂದ ವರಪ್ರಸಾದ್. ಈಗ ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿಯ ಸದಸ್ಯನಾಗಿದ್ದೇನೆ. ಜೊತೆಗೆ ಪ್ರಾದೇಶಿಕ ಕೇಂದ್ರ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಮೈಸೂರಿನ ಸಂಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಸುಮಾರು 20 ವರ್ಷಗಳಿಂದ ಜಾನಪದ ಗಾಯನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಹಾಗೆಯೇ ರಂಗಭೂಮಿಯಲ್ಲೂ ಕೂಡ ಹಲವಾರು ನಾಟಕಗಳಿಗೆ ನೇಪಥ್ಯದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಜೊತೆಗೆ ಜನಪದ ನೃತ್ಯಗಳು, ಹಾಡುಗಳು ಇವುಗಳನ್ನು ಯುವ ತಲೆಮಾರಿಗೆ ಮತ್ತು ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ಕಳೆದ 20 ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೇನೆ. ಇದು ನನ್ನ ಪರಿಚಯ. ನಿಮ್ಮ ಈ ಜನಪದ ಕೈಂಕರ್ಯಕ್ಕೆ ನಮ್ಮ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳು. ಹಾಗೂ ಈ ಸಾಲಿನ ಜನಪದ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆಯಾಗಿರೋದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಕೂಡ. ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಧ್ವನಿನಲ್ಲಿ ಹಾಡುಗಳನ್ನು ಕೇಳುವಂಥ ಸೌಭಾಗ್ಯ ನಮ್ಮದು ಕೂಡ ಆಗಿದೆ. ಮತ್ತೊಬ್ಬ ಗಾಯಕಿ ಆಗಮಿಸಿದರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ. ದಯಮಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ದಿವ್ಯಾ ಸಚ್ಚಿದಾನಂದ. ನಾನು ಸುಮಾರು 15 ವರ್ಷಗಳಿಂದ ನಾನು ಈ ಸಂಗೀತ ಒಂದು ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಸುಗಮ ಸಂಗೀತ ಹಾಗೂ ಭಾವಗೀತೆಗಳಲ್ಲಿ ಮತ್ತು ಜನಪದ ಗೀತೆಗಳಲ್ಲಿ ಎಲ್ಲದರಲ್ಲೂ 15 ವರ್ಷಗಳಿಂದ ನಾನು ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದೀನಿ. ಈಗ ನನ್ನ ದೇವಾನಂದ ವರಪ್ರಸಾದ ಅವರು ನನ್ನ ಜೊತೆಗೆ ಹಾಡೋದಕ್ಕೆ ನನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಧನ್ಯವಾದ ಹೇಳ್ತಾ ಇಷ್ಟು ನನ್ನ ಪರಿಚಯ. ದಿವ್ಯಾ ಅವರೇ, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬನ್ನಿ ನಮ್ಮೊಂದಿಗೆ ಇವತ್ತು ವಾದ್ಯ ಸಹಕಾರ ನೀಡ್ತಿರುವಂಥ ಎಲ್ಲ ಕಲಾವಿದರನ್ನು ಸ್ವಾಗತಿಸೋಣಂತೆ. ಮೊದಲಿಗೆ ತಬಲಾವಾದನದಲ್ಲಿ ಶ್ರೀಯುತ ಮಾರುತಿ ಪ್ರಸಾದ್ರವರಿಗೆ ಆತ್ಮೀಯವಾದ ಸ್ವಾಗತ. ಡೋಲಕ್ ಮತ್ತು ಇತರೆ ವಾದ್ಯದಲ್ಲಿ ನಮ್ಮ ಶಿವಮಲ್ಲು ಅವರಿದ್ದಾರೆ, ಅವ್ರಿಗೂ ಕೂಡ ನಮ್ಮ ತಂಡದ ಪರವಾಗಿ ಸ್ವಾಗತ. ಪ್ರಸಾದ್ರವರು ರಿದಮ್ ಪ್ಯಾಡ್ನಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಮ್ಯಾಂಡೋಲಿನ್ನಲ್ಲಿ ಶ್ರೀಯುತ ಹರೀಶ್ ರವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಹಾಗೂ ಕೀಬೋರ್ಡ್ನಲ್ಲಿ ನಮ್ಮ ಕಿರಣ್ ರವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ತಡೆ ಮಾಡದೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ಹಾಡಿಸುವಂಥ ಸಮಯ. ಬನ್ನಿ, ಮೊದಲಿಗೆ ಯಾರು ಹಾಡ್ತಿದ್ರಿ? ದೇವಾನಂದ ಹಾಡ್ತಿದ್ರಿ. ಯಾವ ಹಾಡನ್ನು ಆಯ್ಕೆ ಮಾಡಿದ್ರಿ ದೇವಾನಂದ ಅವರೇ? ನಮ್ಮ ಸಾಂಸ್ಕೃತಿಕ ನಾಯಕರಾದಂಥ ಮಂಟೇಸ್ವಾಮಿಯವರು, ಅವರು ಉತ್ತರ ದೇಶದಿಂದ ಈ ಕತ್ತಲ ರಾಜ್ಯಕ್ಕೆ ಬರಬೇಕಾದ್ರೆ ಹಲವಾರು ಹೆಸರುಗಳನ್ನು ಪಡಿತಾ ಬರ್ತಾರೆ. ಅದರಲ್ಲಿ ಮಂಟೇಸ್ವಾಮಿ ಅನ್ನುವಂತಹ ಹೆಸರನ್ನು ಹೇಗೆ ಪಡಿತಾರೆ ಅನ್ನುವಂತಹ ಆ ಸಾಲಿನ ಹಾಡನ್ನು ಹಾಡ್ತೀವಿ. ಭಾಳ ಕುತೂಹಲದ ವಿಷಯ. ನಂತರ ಈ ಹಾಡಿನ ಬಗ್ಗೆ ನಾನು ಒಂದಿಷ್ಟು ಮಾತಾಡ್ತೇನೆ. ಮೊದಲಿಗೆ ಹಾಡನ್ನು ಕೇಳ್ಬಿಡೋಣಂತೆ. ಮಂಟೇಸ್ವಾಮಿ ಅಂತ ಹೆಸರು ಯಾಕೆ ಬಂತು ಅಂತ ಕುತೂಹಲ ನಿಮಗೂ ಇದೆ ಅಲ್ವಾ? ಹಾಗಾದರೆ ನನಗೂ ಇದೆ. ಕೇಳೋಣಂತೆ ದೇವಾನಂದ ವರಪ್ರಸಾದ್ರವರ ಧ್ವನಿನಲ್ಲಿ ಆ ಮಂಟೇಸ್ವಾಮಿಯ ಕಥಾಪ್ರಸಂಗದ ಒಂದು ತುಣುಕನ್ನು. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಠಾಯದ ಒಡೆಯ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ವಂತೆ. ಭಾಗ್ಯ ಉಳ್ಳಂತ ಒಬ್ಬ ಮಗ ಹುಟ್ಟಿದ್ರೆ ಸಾಕಂತೆ ಆ ಮನೆನೇ ಬೆಳಕಾಯ್ತದಂತೆ. ಹಂಗೆ ನನ್ನ ಮಗ ಕೆಂಪಾಚಾರಿ ಹುಟ್ಟಿದ ಮೇಲೆ ನನ್ನ ಮನೆನೇ ಬೆಳಕಾಯ್ತು ಅನ್ಕೊಂಡು ಆ ತಾಯಿ ಮುದ್ದಮ್ಮ ಅವನು ಹುಟ್ಟಿ 7 ವರ್ಷ ಆಯ್ತು. ಒಂದು ದಿವಸನೂ ತಪ್ಪಿಸ್ದಂಗೆ ಅವನಿಗೆ ಹಾಲನ್ನ ಕೊಡ್ತಿದ್ದೀನಿ. ಅವನು ಕುಲ್ಮೆ ಕಚೇರಿಯಿಂದ ಬರುವಂತ ಸಮಯ ಆಯ್ತು. ಅವನಿಗೆ ಹಾಲನ್ನ ಕರ್ಕೊಡ್ಬೇಕು ಅನ್ಕೊಂಡು ತಾಯಿ ಮುದ್ದಮ್ಮ ಅವಳು ಹಸುವನ್ನೇ ಬಿಟ್ಟುಕೊಂಡು ಕರುವನ್ನೇ ಕಟ್ಟುಕೊಂಡು
ಉಂಡೆಯ ತೆಗೆದು ಮಂಡಿಗೆ ಕೊಟ್ಟುಕೊಂಡು ಕೈ ಎಣ್ಣೆಯ ಬಟ್ಲ ಬಲಗೈಲಿ ಹಿಡ್ಕೊಂಡು ಹುಟ್ಟಿರುವಂತ ಸೀರೆ ಕೊಳೆಯಾಯ್ತದೆ ಅಂತ ರನ್ನದ ಪಾಟಗೆ ಮ್ಯಾಲೆ ತಾನೇನೆ ಕೂತ್ಕೊಂಡು ಅವಳು ಕೆಂಪಾಚಾರಿ ಮಗನಿಗೆ ಕಾಮುಜೇನನು ಕರೆಯುತ್ತಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಹಿಂಗೆ ಮುದ್ದಮ್ಮ ನನ್ನ ಮಗ ಕೆಂಪಾಚಾರಿಗೆ ಹಾಲನ್ನು ಕರ್ಕೊಡ್ಬೇಕು ಅಂದು ಹಸುವನ್ನು ಕಟ್ಕೊಂಡು ಕರುವನ್ನು ಬಿಟ್ಕೊಂಡು ಹಾಲನ್ನು ಕರಿತಾವಳೆ. ಇದೇ ಘಳಿಗೆ ಒಳಗೆ ನಮ್ಮ ಧರೆಗೆ ದೊಡ್ಡವರು ಮುದ್ದಮ್ಮನ ಮನೆ ಮುಂದೆ ನಿಂತ್ಕೊಂಡು ಹರದೇವರ ಭಿಕ್ಷಾ ಗುರುದೇವರ ಭಿಕ್ಷಾ, ಯಾರವ್ವ ಮನೆಯೊಳಗೆ ಯಾರು ಕಂದ ಮನೆಯೊಳಗೆ ಬಡಜಂಗುಮ ಬಂದು ಬಾಗಿಲಲ್ಲಿ ನಿಂತೀನಿ, ದಾನ ನೀಡು ಮಗಳೇ ನಂಗೆ ಧರ್ಮ ನೀಡು ಮಗಳೇ. ಹರದೇವರ ಭಿಕ್ಷಾ ಗುರುದೇವರ ಭಿಕ್ಷಾ ಅಂದ್ರಂತೆ. ಈ ಮುದ್ದಮ್ಮಂಗೆ ದಾನ ಅಂದ್ರೂ ಜ್ಞಾನವಿಲ್ಲ, ಭಿಕ್ಷಾ ಅಂದ್ರೂ ಲಕ್ಷ್ಮಿಲ್ಲ, ನೀಡಿದ ಕಾಲ ತೆಗಿನಿಲ್ಲ, ನಿಜ ಭಕ್ತಿಯನ್ನ ತೋರ್ಲಿಲ್ಲ. ಇವಳಿಗೆ ಭಾಗ್ಯ ಕೊಟ್ಟಂತ ಗುರು ನಾನು, ಈ ಧರೆಗೆ ದೊಡ್ಡವರು. ನಾನು ಬಂದು ಇವಳು ಮನೆ ಮುಂದೆ ನಿಂತ್ಕೊಂಡಿದ್ದೀನಿ, ಓಡ್ ಬಂದು ನನ್ನ ಮಕ್ಕ ನೋಡ್ಬಾರ್ದ್ವಾ? ಹೋದ್ರು ಹೋಗ್ಲಿ, ಉತ್ತರ ದೇಶದಿಂದ ತಂದಿರುವಂತ ಈ ಕಂಡಾಯಕ್ಕಾದ್ರೂ ಒಂದು ಗಂಧದ ಕಡ್ಡಿನಾರ ಕಸ್ಬಾರ್ದ್ವಾ? ಇವಳು ಚಾಕ್ರನೇ ಹೆಚ್ಚಾಗ್ಬಿಡ್ತು. ಇರ್ಲಿ, ನನ್ನ ಮೈಮೆ ಮೈಕಾರವನ್ನ ತೋರ್ತೀನಿ ಅನ್ಬಿಟ್ಟು ನಮ್ಮ ಧರೆಗೆ ದೊಡ್ಡವರು ತಂಬೂರಿಯನ್ನ ಕೂಚು ಮಾಡಿದ್ರು, ಗಗ್ಗರವನ್ನ ಲಾಗ ಮಾಡಿ ಅವರು ಮುಂದಲ ಪಾದ ತೆಗೆದು ಹಿಂದಕ್ಕೆ ಇಟ್ಟುಬಿಟ್ಟು, ಹಿಂದಲ ಪಾದ ತೆಗೆದು ಮುಂದಕ್ಕೆ ಇಟ್ಟುಬಿಟ್ರು. ಹಿಂದಲ ಪಾದದಲ್ಲಿ 200 ಗೆಜ್ಜೆ ಚಲಿರೆಂದೋ, ಮುಂದಲ ಪಾದದಲ್ಲಿ 300 ಗೆಜ್ಜೆ ಚಲಿರೆಂದೋ. ಆ ತಂಬೂರಿಯ ನಾದಕ್ಕೆ ಗಗ್ಗರದ ಶಬ್ದಕ್ಕೆ ಹಾಲು ಕೊಡುವ ಕಾಮುದೇನು ಚಲ್ಲ ಚಲ್ಲನೆ ಬೆದರಿತಲ್ಲ, ಸಿದ್ದಯ್ಯ ಸ್ವಾಮಿ ಬನ್ನಿ. ನಮ್ಮ ಧರೆಗೆ ದೊಡ್ಡವರು ಆ ತಂಬೂರಿಯನ್ನ ಮೀಡ್ದಡ್ಗೆ, ಆ ಗಗ್ಗರವನ್ನ ಲಾಗ ಮಾಡ್ದಡ್ಗೆ ಹಸ ಹಾಲು ಕೊಡ್ತಿತ್ತಲ್ಲ, ಹಾಲಿನ ಅಂಡೆ ಒದ್ದು ಬಿಡ್ತು, ಹಾಲೆಲ್ಲ ಚೆಲ್ಲೋಯ್ತು. ಅವಳು ಮಂಡಿಯು ಕಿತ್ತೋಯ್ತು, ಅವಳು ಮಳಸಂದು ಬರ್ಚೋಯ್ತು, ಅವಳು ಬಳೆಗಾಡು ಒಡೆದೋಯ್ತು. ಅವಳು ಎಡಗಾಡೆ ಬೀಳುತ್ತಾಳೆ, ಬಲಗಾಡೆ ಏಳುತ್ತಾಳೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಇಷ್ಟೊತ್ತಾದ್ರೂ ಈ ಮುದ್ದಮ್ಮ ಬರ್ಲಿಲ್ವಲ್ಲ ಅನ್ಕೊಂಡು ನಮ್ಮ ಧರೆಗೆ ದೊಡ್ಡವರು ನಾನು ಇನ್ನೊಂದ್ಸತಿ ದಾನ ಧರ್ಮವನ್ನು ಸಾರಬೇಕು ಅನ್ಕೊಂಡು ಹರದೇವರ ಭಿಕ್ಷಾ ಗುರುದೇವರ ಭಿಕ್ಷಾ ಅಂದ್ರಂತೆ. ಈ ಕಿತ್ತೋಗಿತ್ತಲ್ಲ ಈ ಮಳಸಂದಲ್ಲಿ ರಕ್ತ ಸುರಿತಿತ್ತಲ್ಲ, ಈ ರಕ್ತವನ್ನ ನೋಡ್ಬಿಟ್ಟು ಮುದ್ದಮ್ಗೆ ಹತ್ಬಿಡ್ತು ಬಲು ಸಿಟ್ಟು, ಹತ್ಬಿಡ್ತು ಬಲು ಕ್ವಾಪ, ಹತ್ಬಿಡ್ತು ಬಲು ಕ್ಯಾಣ. ಹಟ್ಟಿ ಹಜಾರಿಗೆ ಓಡ್ ಬಂದ್ಬಿಟ್ಟು ನಮ್ಮ ಧರೆಗೆ ದೊಡ್ಡವ್ರ ಮುಖವ ದುರು 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 ನೋಡ್ತಾವಳೆ. ನೋಡ್ಬಿಟ್ಟು ಲವ್ ಎತ್ತಲ್ಲಿಂದ ಬಂದೆ ನೀನು ಹುಚ್ಚು ಕಾಡ ಪರದೇಸಿ, ಈ ಭಿಕ್ಷೆ ಮಾಡು ಮುಂಡೆ ಮಕ್ಕಳಿಗೆ ಗೊತ್ತು ಎಂದು ಇಲ್ವಾ? ಈ ತಿರ್ಕಂಡ್ ತಿನ್ನೋ ತಿರ್ಬೋಕಿಗೆ ಇನ್ನು ಬುದ್ಧಿ ಬರನೇ ಇಲ್ವಾ? ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಮಗ ಹುಟ್ಟಿ 7 ವರ್ಷ ಆಯ್ತು, ಒಂದು ದಿವಸನೂ ತಪ್ಪಿಸ್ತಂಗೆ ಅವನಿಗೆ ಹಾಲನ್ನು ಕೊಡ್ತಿದ್ದೆ. ಒಂದು ಹೊತ್ತು ಹಾಲಿಂದ ಮಾಡ್ಬಿಟ್ಟಲ್ಲಯ್ಯ, ನಾನು ಹಾಲು ಕರಿಬೇಕಾದ್ರೆ ಹೆಂಗ್ ಬಿದ್ದೆ ಗೊತ್ತೇನಯ್ಯ? ನನ್ನ ಬಳೆ ಒಡ್ದೋದಂಗೆ ನಿನ್ನ ಬಳಗವೇ ಒಡ್ದೋಗೆ, ನನ್ನ ಮಂಡಿ ಕಿತ್ತೋದಂಗೆ ನಿನ್ನ ಹಟ್ಟಿಯೇ ಕಿತ್ತೋಗೆ. ಅಯ್ಯ ನಾನು ಮಂಟೋದಂಗೆ ನಿನ್ನ ಮನೆಯು ಮಂಟೋಗೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಅಲ್ಲ ಕಣ ಮುದ್ದಮ್ಮ, ನಿನ್ನ ಮನೆ ಮುಂದೆ ನಿಂತ್ಕೊಂಡು ನಾನು ಭಿಕ್ಷೆಯನ್ನು ಸಾರೋದಕ್ಕೆ ನಿನ್ನ ಮನೆ ಮಂಟಗಳ ತಬೋದಲ್ವಾ? ನಾನು ಉತ್ತರ ದೇಶದಿಂದ ಈ ಕತ್ತಲ ರಾಜ್ಯಕ್ಕೆ ಬಂದಿದ್ದಕ್ಕೆ ನನ್ನ ಜ್ಯೋತಿಲಿಂಗಯ್ಯ ಅಂತ ಕರೆದ್ರು, ನಮ್ಮ ಮೈಸೂರು ಮಹಾರಾಜರು ಮಾಗುರು ಅಂತ ಕರೆದ್ರು, ಮುಸಲ್ಮಾನ್ ಬಂಧುಗಳು ಅರೆ ಅಲ್ಲ ಅಂತ ಹಸ್ತವನ್ನು ಊರೋದಕ್ಕೆ ಅಲ್ಲಮ್ಮ ಪ್ರಭುಗಳು ಅಂತ ಕರೆದ್ರು. ಇವತ್ತು ನಿನ್ನ ಮನೆ ಮುಂದೆ ನಿಂತ್ಕೊಂಡು ನಾನು ಭಿಕ್ಷೆಯನ್ನು ಸಾರೋದಕ್ಕೆ ನಿನ್ನ ಮನೆ ಮಂಟಗಳ ಅಂತ ಬೋದಲ್ಲವ್ವಾ? ನೀ ಬೋದಲ್ಲ, ನಿನ್ನ ಮನೆ ಮಂಟಗಳ ಅಂತ. ಆ ಬೊಗಳವನ್ನೇ ಶುದ್ಧ ಮಾಡ್ಕೊಂಡು ಇನ್ನು ಮೇಲೆ ನನ್ನ ಹೆಸರೇನು ಗೊತ್ತೇನವಾ? ಮಂಟೆ ಸ್ವಾಮಿ ಅಂತ ಈ ಲೋಕವೇ ಕೊಂಡಾಡಲವ್ವ, ಸಿದ್ದಯ್ಯ ಸ್ವಾಮಿ ಬನ್ನಿ. ದೇವಾನಂದ್ ವರಪ್ರಸಾದ್ರವರೇ,
ನಿಜವಾಗ್ಲೂ ಈ ಮಂಟೇಸ್ವಾಮಿ ಕಥಾ ಪ್ರಸಂಗವನ್ನು ಕೇಳ್ತಾ ಇದ್ರೆ ಹಲವಾರು ಸಾಲುಗಳಿದೆ. ನಾವು ಕೆಲವು ಸಾಲುಗಳನ್ನ ಅಷ್ಟೇ ಕೇಳಿರ್ತೀವಿ. ಪೂರ್ತಿ ಹಾಡುಗಳನ್ನ ಕೇಳಬೇಕಂದ್ರೆ ಇಡೀ ರಾತ್ರಿ ಕಥೆಯನ್ನು ಹಾಡ್ತಾರೆ. ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ಸಾಲನ್ನು ನೀವು ಕೇಳಿಸಿದ್ರಿ, ಮಂಟೇಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತ. ಕೆಂಪಾಚಾರಿಯ ತಾಯಿ ಮುದ್ದಮ್ಮ ಆಕೆ ಎಷ್ಟು ಪ್ರೀತಿಯಿಂದ 12 ಅಡಿ 10 ಅಡಿಯೋದ್ ಬದಲು ಒಂದು ಮುತ್ತು ನಡಿ ಅಂತ ಹೇಳಿ ಮುತ್ತನ್ನು ನಡೆದ ಕೆಂಪಾಚಾರಿ, ಅದೇ ನಮ್ಮ ನೀಲಿ ಸಿದ್ದಪ್ಪಾಜಿಯವರು. ಅದೇ ನೀಲಿ ಸಿದ್ದಪ್ಪಾಜಿಯವರು ಕೆಂಪಾಚಾರಿನೇ ನಮ್ಮ ಮಂಟೇಸ್ವಾಮಿಗಳು ಶಿಷ್ಯರನ್ನಾಗಿ ಪಡ್ಕೊಳ್ಳುವಂಥದ್ದು. ಆಕೆ ಎಷ್ಟು ಪ್ರೀತಿಯಿಂದ ಮಗನ ಸಾಕ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಹಾಲು ಕರಿಬೇಕಾದ್ರೆ ಈ ನಮ್ಮ ಮಂಟೇಸ್ವಾಮಿಗಳು ಬಂದು, ದರ್ಗೆ ದೊಡ್ಡವರು ಬಂದು ಭಿಕ್ಷೆ ಕೊಡುವ ಅಂತ ಕೇಳಿದಾಗ ಇವಳು ನೋಡದೆ ಎಂತ ಪ್ರಸಂಗ ಅಲ್ಲ ಅದು. ಹೌದು, ಬಹಳ ಅದ್ಭುತವಾದ ಪ್ರಸಂಗ. ಮಂಟೇಸ್ವಾಮಿ ಕಾವ್ಯದಲ್ಲಿ ಕೆಂಪಾಚಾರ್ಯನ ಕೇಳಕ್ಕೆ ಬರುವಂತ ಇದು ಬಹಳ ಪ್ರಮುಖವಾದ ನೋಡಿ. ಆ ಭೋಗಳುವನ್ನೇ ಅವ್ರು ಶುದ್ಧ ಮಾಡ್ಕೊಂಡು ಇದೇ ನೀನು ಕೊಟ್ಟಂತಹ ನನಗೆ ದೊಡ್ಡ ವರಪ್ರಸಾದ ಅನ್ಕೊಂಡು ಭೋಗಳುವನ್ನೇ ಹೆಸರಾಗಿ ಇಟ್ಕೊಂಡು ಮಂಟೇಸ್ವಾಮಿ ಅಂತ ಹೆಸರಾದ್ರು. ಬಹಳ ಒಳ್ಳೆ ಅರ್ಥಪೂರ್ಣವಾದಂಥ ಹಾಡನ್ನ ಹಾಡಿದ್ರಿ. ಜೊತೆಗೆ ನಿಮ್ಮಂಥ ಒಬ್ಬ ಕಲಾವಿದರು ಈ ಬಾರಿಯ ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರಾಗಿರೋದು ನನಗೆ ಹೆಮ್ಮೆಯ ವಿಷಯ. ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಿಮ್ಗೆ ಏನು ಅನಿಸುತ್ತೆ ಈ ಜನಪದ ಹಾಡುಗಳು? ಈಗ ಪರಿಷತ್ತಲ್ಲಿ ಅಕಾಡೆಮಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರಿ, ಏನು ಅನಿಸುತ್ತೆ ಜನಪದದ್ದು ಹೇಗೆ ನೀವು ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ರಿ? ನಾವು ಕಲಾವಿದರನ್ನ ಮೊದಲು ಉಳಿಸ್ಕೊಂಡ್ರೆ ನಾವು ಕಲೆಗಳನ್ನು ಉಳಿಸ್ಕೋಬಹುದು ಅನ್ನೋದು ನನ್ನ ಭಾವನೆ. ಭಾಳ ಒಳ್ಳೆ ಮಾತು. ಇವತ್ತಿನ ದಿವಸಗಳಲ್ಲಿ ನಾವು ಹೆಚ್ಚು ಯುವಕರಿಗೆ ಮತ್ತು ಮಕ್ಕಳಿಗೆ ಈ ಜನಪದ ಹಾಡುಗಳನ್ನು, ಕಥನ ಕಾವ್ಯಗಳನ್ನು, ತತ್ವಪದಗಳನ್ನು ಹೆಚ್ಚು ನಾವು ಪರಿಚಯ ಮಾಡಿಕೊಡ್ತಾ ಹೋದರೆ ಇನ್ನೊಂದು 50 ವರ್ಷ 60 ವರ್ಷ ಅವ್ರು ಬದುಕಿರೋವರೆಗೂ ಅವ್ರ ನಾಲ್ಗೆ ಮೇಲೆ ಇರ್ತದೆ ಅನ್ನುವಂಥ ನಂಬಿಕೆ ನಮ್ಮದು. ಹಾಗಾಗಿ ಅಕಾಡೆಮಿ ಆಗಿರಲಿ, ವಿಶ್ವವಿದ್ಯಾನಿಲಯಗಳಾಗಲಿ ಇಂಥ ಕೆಲಸವನ್ನು ಮಾಡಿದ್ರೆ ಇನ್ನೊಂದಷ್ಟು ದಿವಸ ನಮ್ಮ ಜನಪದ ಮುಂದಿನ ತಲೆಮಾರಿಗೆ ತಲುಪ್ತದೆ ಅನ್ನುವಂಥ ಆಶಾಭಾವನೆಯಲ್ಲಿ ನಮ್ಮ ಗಾನಗರಡಿ ಕಾರ್ಯಕ್ರಮದ ಮೂಲಕ ನಾವು ಜನಪದವನ್ನು ಒಂದಷ್ಟು ಹೆಕ್ಕಿ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ. ದೂರದರ್ಶನಕ್ಕೂ ಕೂಡ ನಮ್ಮೆಲ್ಲರ ಪರವಾಗಿ, ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋಣಂತೆ ಕಲಾವಿದರ ಪರವಾಗಿ. ಬನ್ನಿ, ದಿವ್ಯಾ ಅವರ ಧ್ವನಿನಲ್ಲಿ ಯಾವ ಹಾಡನ್ನ ನಾವು ಕೇಳಬಹುದು? ಗೋರು ಗೋರುಕನ ಅನ್ನೋ ಗೋರುಖನ ಒಂದು ಸೋಲಿಗರ ಪದವನ್ನ ಕೇಳೋಣಂತೆ. ಕೇಳಕ್ಕೆ ಒಂದು ಚಂದ ಅಲ್ಲ ಈ ಜನಪದ ಹಾಡನ್ನ? ಸೋಲಿಗರ ಪದ
ಗೋರು ಗೋರುಕ ಗೋರುಕನ್ನ ಗೋರು ಗೋರುಕ ಗೋರುಕನ್ನ. ಜನಪದದಲ್ಲಿ ಈ ಥರದ ಒಂದು ಧ್ವನಿ ಸಂಕೇತಗಳು ಇರ್ತವೆ. ನಾವಲ್ಲಿ ಗೀಗಿ ಪದಗಳು ಗೀಯ ಗೀಯ ಅಂತೀವಲ್ಲ, ಹಾಗೆ ಒಂದೊಂದು ಹಾಡುಗಳಲ್ಲಿ ಒಂದೊಂದು ವಿಶೇಷವಾದ ಒಂದೊಂದು ಪದಗಳು ಸಿಗುತ್ತೆ. ಇದು ಕೇಳೋಕ್ಕೆ ಜನಪದದಲ್ಲಿ ಮಾತ್ರ ಸಿಗುತ್ತೆ. ಸೋಲಿಗರು ಸರ್ ವಿಶೇಷವಾಗಿ ಅಲ್ವಾ? ಅವರು ಪ್ರಕೃತಿಯನ್ನ ಆರಾಧನೆ ಮಾಡುವಂಥವ್ರು. ಆ ಪ್ರಕೃತಿಯಲ್ಲಿ ಬೀಸುತ್ತಲ್ಲ ಗಾಳಿ ಗೊರ್ರಂತ, ಆ ಗೊರ್ರಂತನೇ ಶಬ್ದವನ್ನೇ ಇಟ್ಕೊಂಡು ಗೋರು ಗೋರುಕ್ಕ ಗೋರುಕ್ಕನ್ನ ಅಂತ ಆ ಪ್ರಕೃತಿಯನ್ನ, ನೇರಳೆ ಮರ, ಮಾವಿನ ಮರ, ಬೇವಿನ ಮರ, ಈ ಮರಗಳನ್ನ ಹೇಳ್ತಾ 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 ಅವ್ರು ಹೋಗ್ತಾರೆ. ಹಾಗೆ ಪಕ್ಷಿಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾರೆ, ಮಣ್ಣುಗಳನ್ನ ಹೇಳ್ತಾ ಹೇಳ್ತಾ ಈ ಹಾಡ ನಾನು ಹಲವಾರು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಯಾಕಂದ್ರೆ ಧ್ವನಿ ಸಂಕೇತಗಳು ನಮ್ಮ ಜನಪದದಲ್ಲಿ ಸಿಗ್ತವೆ ಅಂತ. ಒಂದು ಆಡುಮರಿಯನ್ನು ಕರಿಬೇಕಾದ್ರೂ ಕೂಡ ಅದು ಧ್ವನಿ ಸಂಕೇತನ. ಅದರಲ್ಲೇ ಒಂದು ಹಸುವನ್ನು ಕರಿಬೇಕಾದ್ರೂ ಒಂದು ಧ್ವನಿ ಸಂಕೇತ ಇರುತ್ತೆ. ಇದೆಲ್ಲವೂ ಸೇರಿ ಒಂದು ಕೋಳಿ, ಮೇಕೆ, ಕುರಿ, ಒಂದು ಪಕ್ಷಿ, ಕೆಲವರ ಪಕ್ಷಿಗಳನ್ನ ಇಮಿಟೇಟ್ ಮಾಡಿ ಹಾಡುಗಳನ್ನ ಹಾಡ್ತಿರ್ತೀವಿ ನಾವು ಅಲ್ವಾ. ಆ ಥರದ್ದು ಜನಪದದಲ್ಲಿ ಸಿಗುತ್ತೆ. ಭಾಳ ಅದ್ಭುತವಾದಂಥ ಗೀತೆಯನ್ನ ದಿವ್ಯ ಅವರೇ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. ನಮ್ಮ ವೀಕ್ಷಕರಿಗೆ ಸಂತೋಷ ಆಗಿರುತ್ತೆ. ಬನ್ನಿ, ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೇಳುವಂಥ ಸಮಯ. ದೇವಾನಂದ ಅವರೇ, ಯಾವ ಹಾಡನ್ನು ಹಾಡ್ತೀರಿ? ಈಗ ನಾನು ಮುಂದಿನ ಹಾಡು ಅವರೇಕಾಳಿನ ಪರ್ವ, ಪಾಂಡವರು ಅವರೇಕಾಳಿನ ಪರ್ವ. ಬಹುಶಃ ಎಷ್ಟು ಕಲ್ಪನೆಗಳು ನಮ್ಮ ಜನಪದರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅವರೇಕಾಳು, ಅವರೇ ಕಾಳು, ಎರಡು ಅರ್ಥ. ಅವರೇ ಕಾಳು ಅಂದರೆ ಅವರೇ ಅಂದರೆ ಪಾಂಡವರು, ಕಾಳುಗಳಾಗಿರೋದು ಅವರೇ ಅಂತ. ಹೌದು. ನೋಡಿ, ಅವರೇಕಾಳನ್ನ ಬಿಡಿಸಿದ್ರೆ 5 ಕಾಳುಗಳು, ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ, ಹಿಂಗೆ ಅವರೇ ಪಂಚಪಾಂಡವರು ಅಂತ. ಅದರಲ್ಲಿ ಹುಳುಗಳು ಆಗಿರ್ತಾವಲ್ಲ, ಅವರೇ ಕೌರವರು ಕರಿತಾ ಇರ್ತಾರೆ. ಕೌರವ ಅಂತ ಕೌರವ ಅಕ್ಕ ಪರ್ವವನ್ನು ಕೇಳೋಣಂತೆ ಜನಪದದಲ್ಲಿ. ಹಾಡಿ ದೇವಾನಂದ. ಸ್ವರ್ಗರೋಹಣ ಮಾಡುವ ಹೊತ್ತಲ್ಲಿ ಮುಳ್ಳಿಂದ ಅವರ ಕಾಳ, ಕೊಂತಮ್ಮ ಮುಳ್ಳಿಂದ ಅವರ ಕಾಳ ತೆಗೆದು ಧರ್ಮರ ಕೈಗೆ ಕೊಡುತ್ತಾ ಅಂದಳು ತಾಯಿ, ಪಾಂಡವರು ಅವರೇ ಅವರೇ, ಪಾಂಡವರು ಅವರೇ ಅವರೇ, ಪಾಂಡವರು ಅವರೇ ಅವರೇ, ಮಕ್ಕಳೇ ಪಾಂಡವರು ಅವರೇ ಅಂತ, ಮಕ್ಕಳೇ ಪಾಂಡವರು ಅವರೇ ಅಂತ, ಜಗ ತಿಳಿದು ಕೊಳ್ಳಾಲಿ ಅವರೇ ಬಿದ್ದೀರಂತ, ಅವರೇ ಕಾಳನು ಕೊಟ್ಟಳು ಕೊಂತಮ್ಮ, ಅವರೇ ಕಾಳನು ಕೊಟ್ಟಳು. ಧರ್ಮರಾಯ ತಕಳಪ್ಪ ಈ ಅವರೇ ಕಾಳುಗಳಲ್ಲ. ನಾನು ಗಜಗೌರಿ ವ್ರತವನ್ನು ಮಾಡುವಂಥ ಸಮಯದಲ್ಲಿ ದೇವಲೋಕದಿಂದ ಬಂದಂತಹ ಪಡಿ ಪದಾರ್ಥಗಳಲ್ಲಿ ಈ ಅವರೆಕಾಳನ್ನು ತೆಗೆದು ಮಡ್ಲಲ್ಲಿ ಮಡಿಕೊಂಡಿದ್ದೆ. ನಾನು ಈ ನೆಲದ ತಾಯಿ, ಈ ಭೂಮಿ ಮೇಲೆ ಸತ್ಯ, ನ್ಯಾಯ, ನೀತಿ, ಧರ್ಮ ಇರೋ ತನಕ ಈ ಅವರೆಕಾಳು ಇರಲಿ ಕಣಪ್ಪ. ಪಾಂಡವರು ಧರ್ಮಕ್ಕಾಗಿ ಹೋರಾಡಿದ್ರು ಅನ್ನೋದು ಈ ಅವರೆಕಾಳು ಸಾಕ್ಷಿ ಆಗಿರ್ಲಪ್ಪ. ತಗೊಳಪ್ಪ, ಈ ತಗೊಂಡೋಗಿ ನೀನು ಬಿತ್ತಪ್ಪ ಅಂದ್ಬಿಟ್ಟು ಧರ್ಮರಾಯನ ಕೈಲಿ ನಮ್ಮ ಕುಂತಮ್ಮ ಕೊಟ್ಲಂತೆ. ಆ ಧರ್ಮರಾಯ ತಕೊಂಡು ಊರು ಬಾಗಿಲ ಹತ್ರ ಬತ್ತಿರ್ಬೇಕಾದ್ರೆ, ಪಾಂಡವರು ಸ್ವರ್ಗರೋ ಅಣ್ಣ ಮಾಡುವರು ಅನ್ನುತ್ತೇಳಿ ಊರ ಜನರು, ಅನ್ನುತ್ತೇಳಿ ಊರ ಜನರು, ಕೈಯನ್ನ ಮುಗಿಯುತ್ತಾ ನಿಂತರು, ಧರ್ಮೆತ್ತಿ ಕರವೆತ್ತಿ ಕೈಯ ಮುಗಿದರು, ಕರವೆತ್ತಿ ಕೈಯ ಮುಗಿದರು. ನಾವು ಸ್ವರ್ಗಾರೋಹಣ ಮಾಡ್ತೀವಿ ಅಂದ್ಬಿಟ್ಟು ಧರ್ಮರಾಯರು ಆ ಊರಿನಲ್ಲಿ ಇದ್ರಲ್ಲ ಜನಗಳು, ಆ ಜನಗಳಿಗೆ ಕೇಳಿದಾಗ ವಸ್ತುಗಳನ್ನು ಕೊಟ್ರಂತೆ, ಒಡವೆಗಳನ್ನು ಕೊಟ್ರಂತೆ, ನಗ ನಾಣ್ಯಗಳನ್ನು ಕೊಟ್ರಂತೆ, ಸೂರಿಪಾನಗಳನ್ನು ಕೊಟ್ರಂತೆ, ಸತ್ತಿಗೆಯನ್ನು ಕೊಟ್ರಂತೆ. ಆಗ ಹೂವಿನ ಮಳೆ ಕರೆದರು, ಆಕಾಶದ ಹುಮ್ಮೆಲ್ಲ ಹೂವಾಯಿತು, ಆಕಾಶದ ತುಂಬೆಲ್ಲ ಹೂವಾಯಿತು. ಸಿದ್ಧಾರು ಸಾಧ್ಯಾರು ಯಕ್ಷ ಕಿನ್ನರಿರಲ್ಲ, ಹೂವಿನ ಮಳೆ ಕರೆದರು, ಹೂವಿನ ಮಳೆ ಕರೆದರು. ಹಸ್ತಿನಾಪುರವನ್ನು ಬಿಟ್ಟು ಊರು ಬಾಗಿಲ ಹತ್ರ ಬಂದ್ರಲ್ಲ, ಆ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಎಲ್ಲ ರೈತರು ಓಡ್ ಬಂದ್ಬಿಟ್ರಂತೆ. ಬುದ್ಧಿ, ನೀವು ಸ್ವರ್ಗಾರೋಹಣ ಮಾಡ್ತಿದ್ದೀರಿ ಅಂತ ನಮ್ಗೆ ಇವಾಗ ಗೊತ್ತಾಯ್ತು ಬುದ್ಧಿ, ನೀವು ಹೋಗಬೇಡಿ ಬುದ್ಧಿ, ನೀವೇನಾದ್ರು ಹೋದರೆ ಈ ಭೂಮಿ ಮೇಲೆ ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲ ನಾಶ ಆಗೋದಿಲ್ವ ಬುದ್ಧಿ, ನೀವು ಹೋಗಬೇಡಿ ಬುದ್ಧಿ, ನೀವು ಹೋಗೋದಾದ್ರೆ ನಮ್ಮನ್ನು ಕರ್ಕೊಂಡೋಗಿ ಅಂದ್ರಂತೆ.
ಆಗ ನಮ್ಮ ಧರ್ಮರಾಯರು, ಅಪ್ಪ ಪಾಂಡುರಾಜ ಈ ನಾಡಿನ ರಾಜ, ನನ್ನ ತಾಯಿ ಕೊಂತಮ್ಮ ಈ ನೆಲದ ತಾಯಿ, ಈ ಭೂಮಿ ಮೇಲೆ ಸತ್ಯ ನ್ಯಾಯ ನೀತಿ ಧರ್ಮ ಇರೋ ತನಕಲೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಕಣಪ್ಪ. ಅದು ಹೆಂಗೆ ಅಂದರೆ ನನ್ನ ತಾಯಿ ಕೊಂತಮ್ಮ ಗಜಗೌರಿ ವ್ರತವನ್ನು ಮಾಡುವಂಥ ಸಮಯದಲ್ಲಿ ದೇವಲೋಕದಿಂದ ಬಂದಂಥ ಪದಾರ್ಥಗಳಲ್ಲಿ ಈ ಅವರೆಕಾಳನ್ನು ತೆಗೆದು ಮುಳ್ಳಲ್ಲಿ ಮಡಿಕೊಂಡಿದ್ರು. ಈ ಅವರೆಕಾಳನ್ನು ನಾನು ಬಿತ್ಕೊಂಡು ಹೋಗ್ತೀನಿ, ನೀವು ಸಾಲನ್ನು ಹೊಡ್ಕೊಂಡು ಹೋಗ್ರಪ್ಪ ಅಂತ ರೈತರಿಗೆ ಹೇಳಿದ್ರಂತೆ. ಆಗ ಪಾಂಡವರು ಅವರೆಯನ್ನು ಬಿತ್ತಿದರು, ಅವರೇ ಅಂತ ಸಾರಿದರು. ಪಾಂಡವರು ಅವರೇ ಅಂತ ಸಾರಿದರು. ಪಾಂಡವರು ಅವರೆಯ ಬಿತ್ತಿದ ಕಾರಣಕ್ಕೆ ಜಗತ್ತಿನಲ್ಲಿ ಹೆಸರಾಯಿತು, ಜಗತ್ತಿನಲ್ಲಿ ಹೆಸರಾಯಿತು. ಜಗತ್ತಿನಲ್ಲಿ ಹೆಸರಾಗಿ ಹೋಗ್ಬಿಡ್ತಂತೆ. ನರಕದಲ್ಲಿ ಶಕುನಿ ಮತ್ತು ದುರ್ಯೋಧನ ಒಂದೇ ಒಂದು ದಾರದ ಮೇಲೆ ನೇತಾಡ್ತಿದ್ರಂತೆ. ಆ ಶಕುನಿ ಈ ದುರ್ಯೋಧನಿಗೆ ಏನು ಹೇಳ್ತಾನೆ ಗೊತ್ತಾ? ಓ ದುರ್ಯೋಧನ, ನೀನೇನು ಹೋರಾಟ ಮಾಡಿದ್ರೆ ಬಂತು, ನೀನೇನು ಛಲ ಮಾಡಿದ್ರೆ ಬಂತು? ಅಲ್ಲಿ ನೋಡ್ರು ಪಾಂಡವರು ಅವರೇ ಅಂದ್ಬಿಟ್ಟು ಅವರೇ ಕಾಳು ಬಿತ್ತವ್ರೆ, ಹಂಗಾದ್ರೆ ಕೌರವ್ರು ಇಲ್ಲ ಅಂದಾಗಾಯ್ತು ಕಣಯ್ಯ. ಅಂದಾಗ ಹೌದಲ್ವ ಮಾವ, ನೋಡು ನಾನೀಗ ಚಿಟ್ಟಿ ಮಳೆ ಹಾಗೆ ಊಹಿಸ್ತೀನಿ. ಆ ಚಿಟ್ಟಿ ಮಳೆಯಿಂದ ಕಂಬಳಿ ಹುಳ, ಹಸಿರು ಹುಳ, ಚಿಟ್ಟಿ ಹುಳನೆಲ್ಲ ಉತ್ಪತ್ತಿ ಮಾಡಿಬಿಟ್ಟು ಆ ಅವರೆಕಾಳನ್ನೆಲ್ಲ ಕವ್ರಕತ್ತೀನಿ. ನಾನು ಕವರುವ, ನಾನು ಕೌರವ ಅನ್ನಂತೆ. ಹಂಗೆ ಅಂದ್ಬಿಟ್ಟು ಚಿಟ್ಟಿ ಮಳೆಯನ್ನು ಊಹಿಸ್ದೇಟ್ಗೆ ಆ ಅವರೆಕಾಳಿಗೆ ಎಲ್ಲ ಮುತ್ಕೊಬಿಟ್ಟುವಂತೆ, ಹುಳ ಹುಟ್ಟ ಎಲ್ಲವ. ಇದೇ ಹಿಂಗಾಗ್ಬಿಡ್ತು ಅಂದ್ಬಿಟ್ಟು ನಮ್ಮ ಧರ್ಮರಾಯರು ಕತ್ತೆತ್ಬಿಟ್ಟು ನೋಡಿದ್ರೆ ದುರ್ಯೋಧನ ನಗ್ತಾ ಕೂತಾನೆ. ಎಲ್ಲೆಲ್ಲವೋ ಕರ್ಮಾತ್ಮನೇ, ನೀನು ನರಕಕ್ಕೆ ಹೋದ್ರೂ ನಿನ್ನ ನೀಚ ಬುದ್ಧಿ ಬಿಡ್ಲಿಲ್ವಲ್ಲಯ್ಯ. ಚಿಟ್ಟಿ ಮಳೆ ಆಗಿ ಹೂದರೆ ನಾನು ವಿಷಾತಿ ಮಳೆ ಹೊಯ್ಸುವೆ, ನಾನು ವಿಷಾತಿ ಮಳೆ ಹೊಯ್ಸುವೆ. ಚಿಟ್ಟೆ ಮಳೆ ಹುಯಿಸುವೆ, ಹುಳ ಹುಟ್ಟೆ ಸಾಯಿಸುವೆ, ತಿಳ್ಕೊಪ್ಪ ಮನಸ್ಸಿನಲ್ಲಿ, ತಿಳ್ಕೊಪ್ಪ ಮನಸ್ಸಿನಲ್ಲಿ. ನೀನು ಚಿಟ್ಟೆ ಮಳೆಯಾಗಿ ಹೂದ್ರೆ ನಾನು ವಿಷಾತಿ ಮಳೆಯಾಗಿ ಊಹಿಸ್ತೀನಿ ಅಂದ್ಬಿಟ್ಟು ಶ್ರೀಕೃಷ್ಣನ ಪರಮಾತ್ಮನ ಹೆಸರನ್ನು ಹೇಳಿದೇಟ್ಗೆ ಮಳೆ ಹೂದ್ಬಿಡ್ತಂತೆ. ಆ ಹಸಿರು ಹುಳ, ಕಂಬಳಿ ಹುಳ, ಚಿಟ್ಟಿ ಹುಳ, ಹುಳ ಹುಟ್ಟಿ ಎಲ್ಲ ನಾಶ ಆಗ್ಬಿಡ್ತಂತೆ. ಆಗ ನಮ್ಮ ರೈತರು, ಅವ್ವ ಕೊಂತವ್ವ ನೀನು ಕೊಟ್ಟಲ್ಲ ಈ ಅವರೆಕಾಳು ಹೂ ಕಚ್ಚಿ ಫಲ 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 ಅಂತ ಇದೆ ಕಣವ್ವ. ಪ್ರತಿ ಕಾರ್ತಿಕ ಮಾಸದಲ್ಲಿ ನಿನ್ನ ನಾಮಸ್ಮರಣೆಯನ್ನು ನಾವು ಮಾಡ್ತೀವಿ. ಇನ್ನು ಮುಂದೆ ನಾವು ಕೊಂತಿ ಪೂಜೆ ಅಂತಲೇ ಮಾಡ್ತೀವಿ ಕಣವ್ವ ಅಂದ್ಬಿಟ್ಟು ನಮಸ್ಕಾರಗಳನ್ನು ಮಾಡಿದ್ರಂತೆ. ಅಲ್ಲಿಂದ ನಮ್ಮ ಧರ್ಮರಾಯರು, ಅಪ್ಪ ಅಣ್ಣ ತಮ್ಮದ್ರು ಹೊಡೆದಾಡಬೇಡಿ, ತಂದೆ ತಾಯಿನ ಚಂದ ನೋಡ್ಕೊಳ್ಳಿ, ಸತ್ಯವನ್ನು ಬಿಡಬೇಡಿ, ಧರ್ಮವನ್ನು ಬಿಡಬೇಡಿ ಅಂದ್ಬಿಟ್ಟು ಅಲ್ಲಿಂದ ಅವರು ಸ್ವರ್ಗಾರೋಹಣ ಮಾಡಿದ್ರಂತೆ. ನಮ್ಮ ಜನಪದರ ಬಾಯಿನಲ್ಲಿ ಎಷ್ಟು ಅದ್ಭುತವಾದಂಥ ಮಹಾಭಾರತದ ಕಥೆಗಳನ್ನು ಹೇಳುವಂಥದ್ದು ಜನಪದ ಭಾರತ. ಅದರಲ್ಲಿ ಈ ಅವರೆಕಾಳಿನ ಪರ್ವ ಇದೆಯಲ್ಲ, ಅದು ಅದ್ಭುತವಾದಂಥ ಪರ್ವ. ಸ್ವಾತಿ ಮಳೆ, ಚಿಟ್ಟೆ ಮಳೆ, ವಿಷಾತಿ ಮಳೆ ಅಂತ ನಾವು ರೈತರಾಗಿದ್ದರೆ ನಮ್ಗೆ ಗೊತ್ತಿರುತ್ತೆ. ಈ ಎಲ್ಲ ಬೆಳೆ ಎಲ್ಲ ಬೆಳೀತಾ ಇರುತ್ತೆ, ಇನ್ನೇನು ಫಲ ಕಟ್ಟೋ ಸಮಯದಲ್ಲಿ ಚಿಟ್ಟೆ ಮಳೆ ಉಯ್ದಾಗ ಎಲ್ಲ ಚಿಟ್ಟೆ ಸಣ್ಣ ಸಣ್ಣ ಕ್ರಿಮಿ ಕೀಟಗಳೆಲ್ಲ ಜಾಸ್ತಿ ಆಗಿಬಿಟ್ಟಿರ್ತವೆ. ವಿಷಾತಿ ಮಳೆ ಬಂದಾಗ ಆ ಹುಳುಗಳೆಲ್ಲ ಸಾಯ್ತವೆ. ಅದು ಸತ್ಯ ಕೂಡ, ವ್ಯವಸಾಯ ಮಾಡಿರೋರ್ಗೆ ಗೊತ್ತಿರುತ್ತದು. ಎಂತಹ ಅದ್ಭುತವಾದ ಕಲ್ಪನೆ ನಮ್ಮ ಜನಪದದ್ದು. ಈ ಥರದ ಕಲ್ಪನೆಗಳು ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಭಾಳ ಸೊಗಸಾಗಿ ಹಾಡಿದ್ರಿ ಈ ಅವರೆಕಾಳಿನ ಪರ್ವವನ್ನು. ಎಷ್ಟೋ ಜನ ನಮ್ಮ ಹಳೆಯವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಪೀಳಿಗೆಗೆ ಇದು ಗೊತ್ತಿರಲ್ಲ. ಇದು ತಿಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಆದರೆ ಹಿರಿಯ ಜನಪದ ಕಲಾವಿದರಿಂದ ಹಿಡಿದು ಇವತ್ತವರೆಗೂ ನಾವು ಮಾಡಬೇಕಾಗಿರೋ ಕೆಲಸ, ನೀವು ಅಕಾಡೆಮಿಯಲ್ಲಿದ್ದೀರಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಶಾಲಾ ಕಾಲೇಜುಗಳಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡಿ. ಯಾವುದೋ ಒಂದಿಷ್ಟು ಹಣ ಸಿಕ್ಕಿದಾಗ ಪರಿಷತ್ತಿಂದನೋ ಅಕಾಡೆಮಿಯಿಂದನೋ ಸಿಕ್ಕಿದಾಗ ದಯಮಾಡಿ ಇದನ್ನು ಕಾಲೇಜುಗಳಿಗೆ ತಗೊಂಡೋಗಿ ಅನ್ನೋದು ನನ್ನ ಒಂದು ಮನವಿ ಕೂಡ. ಆಗ್ಬೋದು. ನನಗೆ ಬಹಳ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಚಂದನ ವಾಹಿನಿಗೆ. ನೋಡಿ, ಈ ಥರದ ಅಪರೂಪದ ಹಾಡುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇರೋದು ಚಂದನ ವಾಹಿನಿ. ನಾನು ಎಲ್ಲ ಎಪಿಸೋಡ್ಗಳನ್ನ ನೋಡ್ತಾ ಬರ್ತಿದ್ದೀನಿ. ಎಷ್ಟೆಷ್ಟು ಭಾಳ ಫ್ರೆಶ್ ದನಿ ಇರೋಂಥ ಯುವಕರು ಯುವತಿಯರು ಎಲ್ಲ ಜನಪದ ಗೀತೆಗಳನ್ನು ಕಲ್ತ್ಕೊಂಡು ಈ ವಾಹಿನಿ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ವೇದಿಕೆಯಿಂದ ನೂರಾರು ಕಲಾವಿದರೆಲ್ಲ ಹೊರಹೊಮ್ತಿದ್ದಾರೆ. ಅದಲ್ಲದೆ ಹಾಡುಗಳನ್ನ ಕೇಳಿ 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 ಅವರು ಕೂಡ ಗಾಯಕರಾಗ್ತಿದ್ದಾರೆ. ನಿಜವಾಗ್ಲೂ ಪುಣ್ಯದ ಕೆಲಸ ಮಾಡ್ತಾರೆ. ಒಳ್ಳೆ ಮಾತನ್ನು ಹೇಳಿದ್ರಿ ದೇವಾನಂದ ಅವರೇ, ಅದು ಸರಿ ಮಾತು. ಒಳ್ಳೆ ಅವಕಾಶಗಳನ್ನ ಕೊಡ್ತಿದ್ದಾರೆ. ಜೊತೆಗೆ ನಾನು ಹೇಳ್ತಾ ಇರೋದೇನೆಂದರೆ, ಈ ಕಾರ್ಯಕ್ರಮನ ನಮ್ಮ ಕಲಾವಿದರು ದಯವಿಟ್ಟು ನೋಡಿ, ಎಲ್ಲ ಕಲಾವಿದರು ನೋಡಿ. ಯಾಕೆಂದರೆ ನೀವು ಬರ್ತಿರೋರು ಏನು ಮಾಡ್ತೀರಿ, ಒಂದು 10 ಹಾಡು ಇಟ್ಕೊಂಡು ಬರ್ತಾ ಇದ್ರಿ. ಎಲ್ಲೋ ಜೋಗಪ್ಪ, ತಿಂಗಳು ಮೊಳಗಿದವೋ, ಮುಂಜಾನೆ ದುಕುಂಬರಣ್ಣ,
ಇನ್ನೊಂದಷ್ಟು ಕ್ಯಾಸೆಟಲ್ಲಿ ಬಂದಿರೋ ಒಂದು 20 ಹಾಡನ್ನು ಲಿಸ್ಟೇ ಇಟ್ಕೊಂಡು ಜನಪದ ಹಾಡಬೇಕು ಅದನ್ನೇ ಅಂತ ಅನ್ಕೊಂಡಿರ್ತೀರಿ. ಖಂಡಿತ ಹಂಗಿಲ್ಲ, ಜನಪದ ಬಗದಷ್ಟು ಸಿಗುತ್ತೆ. ಏನಂತೀರಿ ನೀವು? ಹೌದು ಹೌದು ಸರ್. ಈಗ ಕೇಳಿದ್ರಲ್ಲ ಎಷ್ಟು ಒಳ್ಳೆ ಹಾಡು. ಮಳೆ ಹೇಳಿದ್ರಲ್ಲ, ಮಳೆ ಮೇಲೆ ಹಾಡುಗಳಿವೆ, ಮಣ್ಣು ಮೇಲೆ ಹಾಡಿದೆ, ತಂದೆ ಮೇಲಿದೆ, ತಾಯಿ ಮೇಲೆ ಸಂಬಂಧಗಳು ಸಾವಿರಾರು ಹಾಡುಗಳಿದೆ. ಆದರೆ ಒಂದು ಚೌಕಟ್ಟು ಅವರೇ ಹಾಕೊಬಿಟ್ಟಿದ್ರೆ ಜನಪದ ಗೀತೆಗಳು ಇಲ್ವೇನು ಅಂತ. ಈ ಹಾಡುಗಳನ್ನ ನಮ್ಮ ವಾಹಿನಿಯಲ್ಲಿ ನೋಡಿದಾಗ ಓ ಈ ಥರ ಎಲ್ಲ ಹಾಡುಗಳಿದೆಯಾ ಅಂತ ಮನವರಿಕೆ ಆಗ್ತದೆ. ನಿಜವಾಗ್ಲೂ ಚಂದನ ವಾಹಿನಿ ಪುಣ್ಯದ ಕೆಲಸ ಮಾಡ್ತಿದೆ. ಎಲ್ಲ ಕಾರ್ಯಕ್ರಮದ ನೀವು ಸೂತ್ರಧಾರರು, ನಿಮಗೆ ಹಾಗೆ ಎಲ್ಲ ವಾದ್ಯದ ವೃಂದದವರಿಗೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಈ ಮೂಲಕ ನಾನು ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ದೇವಾನಂದ ಅವರೇ.